ಮಾನ್ಯ ಸಭಾಪತಿಗಳೇ, ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುದೊಡ್ಡ ಹೆಸರಿದೆ. ಅದಕ್ಕೆ ಸರಿಯಾಗಿ ಬೆಂಗಳೂರಿಗೆ ಒಂದು ದೊಡ್ಡ ಇತಿಹಾಸ ಇದೆ. ಈ ಇತಿಹಾಸಕ್ಕೆ ಚ್ಯುತಿ ಬರಬಾರದು. ಆಡಳಿತ ಮಾಡತಕ್ಕಂಥ ಸರ್ಕಾರಗಳು ಇಂದಲಿಂದಲೂ ಕೂಡ ಬೆಂಗಳೂರಿಗೆ ಮಹತ್ವ ಬರಬೇಕಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಇನ್ನೆಚ್ಚು ಶಕ್ತಿಯುತವಾಗಿ ಈ ಬೆಂಗಳೂರು ಬೆಳೆಯಬೇಕು ಅಂತ ಕನಸು ಕಂಡವರು ಅನೇಕರಿದ್ದಾರೆ. ನಾವೆಲ್ಲ ನೋಡ್ತಿದ್ವಿ, ಗೌರವಾನ್ವಿತ ಎಸ್ ಎಂ ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರನ್ನ ಸಿಂಗಪೂರ್ ಮಾಡ್ತೀವಿ ಅಂತ ಹೇಳಿದ್ರು. ಆಗ ದೊಡ್ಡ ಸುದ್ದಿ ಅದು. ಬಹಳ ಸಂತೋಷ ಕೂಡ. ಸಿಂಗಪೂರ್ ನೋಡ್ಲಿಕ್ಕೆ ನಾವು ಇಲ್ಲಿಂದ ಹೋಗ್ತೀವಿ, ಅನೇಕರು ಪ್ರವಾಸ ಹೋಗ್ತಾರೆ. ಬೆಂಗಳೂರೇ ಸಿಂಗಪೂರ್ ಆದ್ರೆ ಅಂದ್ರೆ ಬೆಂಗಳೂರು ಹೆಸರು ತೆಗೆಯದೆ ಸಿಂಗಪೂರ್ನ ರೀತಿಯಲ್ಲಿ ಮಾಡ್ತೀವಿ ಅಂತ ಬಹಳ ಸಂತೋಷ ಸಂಗತಿ ಅಂತ ನಾವು ಆವಾಗ ಮೆಚ್ಚುತ್ತಿದ್ವಿ. ಅವರು ಕಾರಣಾಂತರದಿಂದ ಅಧಿಕಾರ ಕಳ್ಕೊಳ್ಬೇಕಾಯ್ತು. ಮುಂದೆ ಅದು ಮುಂದುವರಿಯಲಿಲ್ಲ. ಜನ ಅದನ್ನ ಹೀಗೂ ಹೇಳಿದ್ರು. ಅವ್ರೇನು ಸಿಂಗಪೂರ್ ಮಾಡ್ತೀವಿ ಅಂತ ಹೇಳಿದ್ರೋ ಅದಾಗಲಿಲ್ಲ. ಕೊನೆಯಲ್ಲಿ ಧರ್ಮಸಿಂಗ್ಪುರ್ ಆಯಿತು ಅಂತ. ಯಾಕಂದ್ರೆ ಅಧಿಕಾರ ಹೋದ್ಮೇಲೆ ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು. ಅದಕ್ಕೆ ಹಾಗೆ ಹೇಳಿದ್ರು, ತಮಾಷೆಗೆ ಅಂತ. ಅದೇನೇ ಇರಲಿ, ಆದರೆ ಬೆಂಗಳೂರು ಇವತ್ತು ಬೃಹತ್ತಾಗಿ ಬೆಳೆದಿದೆ. ಹಿಂದೆ ಮಾನ್ಯ ಎಸ್ ಎಂ ಕೃಷ್ಣಜಿಯವರೇ ಇರುವಾಗ ಮಾನ್ಯ ಸಚಿವರು ಹೇಳಿದಂತೆ ಸಿಎಂಸಿಗಳಿದ್ವು. ಸಿಎಂಸಿಗಳನ್ನೆಲ್ಲ ತೆಗೆದು ಬೆಂಗಳೂರು ಮಾಡಿದ್ಯಾಕೆ? ಬೆಂಗಳೂರನ್ನ ಛಿದ್ರ ಮಾಡಬಾರ್ದು, ತುಂಡು ಮಾಡಬಾರ್ದು ಅನ್ನೋ ಉದ್ದೇಶ. ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ಮೊದಲು ಬೆಂಗಳೂರು ಜಿಲ್ಲೆ ಅಂತಂದ್ರೆ ಗ್ರಾಮಾಂತರ ಇರಲಿಲ್ಲ, ಬೆಂಗಳೂರು ದಕ್ಷಿಣ ಇರಲಿಲ್ಲ, ಅರ್ಬನ್ ಅನ್ನೋದು ಇರಲಿಲ್ಲ, ಸಿಟಿ ಅನ್ನೋದು ಇರಲಿಲ್ಲ. ಎಲ್ಲ ಒಂದೇ ಬೆಂಗಳೂರು ಜಿಲ್ಲೆ. ಅವರು ಕನಕಪುರದವ್ರು ಇರ್ಬೋದು, ನಾನು ಹೊಸಕೋಟೆ ಕಡೆಯವನು, ದೇವನಹಳ್ಳಿಯವನೋ ಇರ್ಬೋದು. ಆದರೆ ನಾನೂ ಬೆಂಗಳೂರೇ, ಅವರೂ ಬೆಂಗಳೂರೇ, ನಗರದ ಮಧ್ಯದಲ್ಲಿ ಇರೋರು ಬೆಂಗಳೂರೇ. ಇದು ಒಂದು ಸಂತೋಷದ ಸಂಗತಿ ಬೆಂಗಳೂರು. ಓಕೆ, ಈ ಎಲ್ಲ ಇರಬೇಕಂತಂದ್ರೆ ಮಾನ್ಯ ಸಚಿವರು ಇತ್ತೀಚೆಗೆ ಅಧಿಕಾರ ಬಂದ ತಕ್ಷಣ ಒಂದು ಮಾತು ಹೇಳಿದರು, ನಾನು ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದು ಸಂತೋಷದ ವಿಷಯ. ಬೆಂಗಳೂರಿಗೆ ನೀವು ಎಷ್ಟು ಮೆರುಗು ಕೊಟ್ಟರೆ ನಾವು ಅಷ್ಟು ಸಂತೋಷ ಪಡಬೇಕು. ಅದು ಯಾವ ಪಕ್ಷದವರೇ ಕೊಡಲಿ. ಆದರೆ ಬ್ರಾಂಡ್ ಬೆಂಗಳೂರು ಏನಾಯ್ತು? ನಾವು ಇದುವರೆಗೆ ಚುನಾವಣೆಗಳನ್ನೇ ಮಾಡ್ಲಿಕ್ಕಾಗ್ತಾ ಇಲ್ಲ. ಈಗಾಗಲೇ 6 ಅಥವಾ 7ನೇ ವರ್ಷ ಇರಬೇಕು. ನಾನು ಕೌನ್ಸಿಲರ್ ಆಗಬೇಕು ಅಂತ ಯಾರ್ಯಾರು ಕಷ್ಟಪಡ್ತಾರೋ ಎಲ್ಲ ಪಕ್ಷಗಳಲ್ಲಿ ಇದುವರೆಗೂ ಎದುರು ನೋಡೋಂಥದ್ದೇ ಆಯ್ತು. ಯಾವುದ್ಯಾವುದೋ ಕಾರಣ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಅದರ ಜೊತೆಯಲ್ಲಿ ಈಗ ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಕ್ಕಂಥದ್ದು ಸಚಿವರ ಇಚ್ಛೆ. ಅದು ಒಳ್ಳೆಯದಿರಬಹುದು. ಅದರ ಪರಿಸ್ಥಿತಿ ಏನಾಗ್ತಾ ಇದೆ ನನಗೆ ಅನಿಸ್ತಕ್ಕಂಥದ್ದು, ಈ ಬೆಂಗಳೂರನ್ನ ನಾವು ಇಲ್ಲಿರ್ತಕ್ಕಂಥವ್ರು ಕಟ್ಟಿದ್ದಲ್ಲ. ಅದು ದೊಡ್ಡ ಮೇರು ವ್ಯಕ್ತಿ ಕೆಂಪೇಗೌಡರು ಅಂತೇಳಿ ಬಹಳ ಖುಷಿಯಿಂದ ಹೇಳ್ಕೊಳ್ತೇವೆ ನಾವು. ಕೆಂಪೇಗೌಡರು ಆ ಕಾಲಕ್ಕೆ ಈ ಬೆಂಗಳೂರು ಹೇಗಿರಬೇಕು, ಅವರ ಕನಸಿನ ಬೆಂಗಳೂರು, ಕೆರೆ ಕಟ್ಟೆಗಳು, ರಸ್ತೆಗಳು,
ಇವೆಲ್ಲವೂ ಇದ್ವು. ಮಾನ್ಯ ಸಚಿವರು ಹೇಳಿದಂತೆ 4 ಮೂಲೆಯಲ್ಲಿ 4 ಗೋಪುರಗಳನ್ನೂ ಕಟ್ಟಿಸಿದ್ರು. ಆವತ್ತಿನ ಕಾಲಕ್ಕೆ ಅದೇ ಬೆಂಗಳೂರು. ಅದನ್ನು ಮೀರಿ ಬೆಂಗಳೂರು ಇವತ್ತು ಬೆಳೆದಿದೆ. ಎಷ್ಟೇ ಆದರೂ ಇವತ್ತು ಕಾಸ್ಟ್ಲಿ ಬೆಂಗಳೂರು ಇದು. ಪ್ಲಾನ್ಲೆಸ್ ಕಾಸ್ಟ್ಲಿ ಬೆಂಗಳೂರು. ಪ್ಲಾನ್ ಇಲ್ಲ. ಇವತ್ತೇವುದು ಜಯನಗರ, ಆವತ್ತು ಟ್ರಸ್ಟ್ ಬೋರ್ಡ್ ಅಂತ ಏನಿತ್ತು, ಒಂದಷ್ಟು ಮಾಡಿದ್ರು, ಲೇಔಟ್ ಮಾಡಿದ್ರು. ಸದಾಶಿವನಗರ, ಇವೆಲ್ಲ ಸ್ವಲ್ಪ ಪ್ಲಾನ್ಡ್ ಇದೆ ಮಧ್ಯದಲ್ಲಿ. ಒಟ್ಟಾರೆಯಾಗಿ ಇದು ಒಂದು ರೆವಿನ್ಯೂ ಪಾಕೆಟ್ ತರ ಬೆಳೆದು ಬಿಡ್ತು. ಇವತ್ತು ಯಾವ ರಸ್ತೆಗಳನ್ನು ನೀವು ನೋಡ್ರಿ, ದೊಡ್ಡ ರಸ್ತೆ ಇದ್ದಿದ್ದನ್ನು ಸ್ವಲ್ಪ ಚಿಕ್ಕದು ಮಾಡಿ 1 ವೇ ಮಾಡಿದ್ದೀವಿ. 2 ವೇ ರಸ್ತೆಗಳು ಎಣಿಸಿದ್ರು 5-6 ಸಿಗೋದಿಲ್ಲ ಬೆಂಗಳೂರಿನಲ್ಲಿ. ಪರಿಸ್ಥಿತಿ ಆಗಿ ಬಂದಿದೆ. ಟ್ರಾಫಿಕ್ ಪರಿಸ್ಥಿತಿ ನಾನು ಹಲವು ಬಾರಿ ಇಲ್ಲಿ ಹೇಳಿದ್ದೇನೆ. ಬೆಂಗಳೂರಿಗೆ ಬರಬೇಕಾದ್ರೆ ತುಮಕೂರಿಂದ ಏನು ಪರಿಸ್ಥಿತಿ ಇದೆ, ಏನು ಹೊರಗಡೆ ರಸ್ತೆಗೆ ಬಂದು ತಲುಪಿದ್ರೆ, ಇವತ್ತು ಎಕ್ಸ್ಪ್ರೆಸ್ ವೇ ಇದೆ ಮೈಸೂರಿಗೆ. ನಾವು ನೈಸ್ ರೋಡ್ ಬಿಟ್ಟ ತಕ್ಷಣ 1 ತಾಸು 10 ನಿಮಿಷ 20 ನಿಮಿಷದಲ್ಲಿ ಬೆಂಗಳೂರು ರೀಚ್ ಆಗ್ತೀವಿ. ಮೈಸೂರಿಂದ ಬೆಂಗಳೂರಿಗೆ ಬಂದುಬಿಟ್ರೆ ಬೆಂಗಳೂರು ಒಳಗಡೆಗೆ ಬರಬೇಕಾದ್ರೆ ಅಷ್ಟೇ ಸಮಯ ತಗೊಳ್ತದೆ, ಅಥವಾ ಅದಕ್ಕಿಂತ ಹೆಚ್ಚು ತಗೊಳ್ತದೆ. ಅಷ್ಟು ದಟ್ಟಣೆ ನಗರದ ಒಳಗಿದೆ. ಏರ್ಪೋರ್ಟಿಂದ ಬರಬೇಕು, ಒಂದೊಂದು ಸಾರಿ ಫ್ಲೈಟ್ ಹಿಡಿತಾರ ಇಲ್ಲ ಗೊತ್ತಿಲ್ಲ. ಈ ಕಡೆಯಿಂದ ಆ ಕಡೆಯಿಂದ ನಾವು ಬರಬೇಕಾದ್ರೆ, ನಾವು ಆ ಕಡೆಯಿಂದ ಬರೋರು ದಿವಸ 8 ಕಿಲೋಮೀಟರ್ ನನ್ನ ಮನೆ ಇಲ್ಲಿಗೆ. ಒಂದೊಂದು ದಿವಸ 1 ತಾಸಾಗುತ್ತೆ, ಅಥವಾ ಒಂದು 10 ನಿಮಿಷ ಇನ್ನೂ ಹೆಚ್ಚಾಗುತ್ತೆ. ಕಡಿಮೆ ಆಗಿದ್ದು ಮಾತ್ರ ಇಲ್ಲ. ಇಂತಹ ಪರಿಸ್ಥಿತಿ ಇದೆ, ಎಲ್ಲ ಕಡೆಯಲ್ಲೂ ಇದೆ. ಈಗ ನಗರದಲ್ಲಿ ರಸ್ತೆಗಳು ಎಷ್ಟೋ ಸಾರಿ ಕೆಟ್ಟು ಹೋಗ್ತವೆ, ಹಳ್ಳ ಮುಚ್ಚಕ್ಕಾಗೋದಿಲ್ಲ ನಮಗೆ. ಏನೋ ನಮಗೂ ಕೂಡ ತಾಳ್ಮೆ ಕಡಿಮೆ ಜನರಿಗೆ. ಒಂದು ರೆಡ್ ಲೈಟ್ ಬಂದಿದೆ ಅಂತಂದ್ರೆ ಸಿಗ್ನಲ್ ಬೀಳೋಷ್ಟೊತ್ತಿಗೆ ಇಲ್ಲಿ ನಿಲ್ಲೋದೇ ಬೇಕಾಗಿಲ್ಲ. ಫುಟ್ಪಾತ್ ಮೇಲೇನೂ ಕೂಡ 2 ವೀಲರ್ಗಳನ್ನ ಹತ್ತಿಸ್ಕೊಂಡು ಹೊಟ್ಟೋಗ್ತಿರ್ತಾರೆ. ಜನ ಓಡಾಡಕ್ಕೂ ಬಿಡೋದಿಲ್ಲ ಜನ. ಇಂಥ ಪರಿಸ್ಥಿತಿ ಅಂದ್ರೆ ಕಂಜೆಷನ್ ಇಷ್ಟಾಗಿದೆ. ನಿಜ ನಾನು ಹೇಳ್ತಕ್ಕಂಥದ್ದು, ಬೆಂಗಳೂರನ್ನ ಕೂಡಿಸಿ ಇಡಬೇಕೇ ಹೊರತು ಇದನ್ನ ತುಂಡು ತುಂಡಾಗಿ ಮಾಡುವಂಥದ್ದು ಅಷ್ಟು ಸಮಂಜಸವಾದದ್ದಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅದಕ್ಕೆ ನಾನು ಹೇಳಿದೆ, CMCಗಳು ಇದ್ದಿದ್ದನ್ನ ನಾವು ತಂದು ಕೂಡಿಸಿ ಈಗ ಮತ್ತೆ CMCಗಳನ್ನ ರೀತಿಯಲ್ಲೇ ಮಾಡಲಿಕ್ಕೆ ಹೊರಟ್ರೆ ಇದು ಎಷ್ಟು ಸರಿ? ನಾನು ಹೇಳ್ತಕ್ಕಂಥದ್ದು, ಕೆಂಪೇಗೌಡರಿಗೆ ಗೌರವ ಕೊಡ್ತಕ್ಕಂಥ ನಾವು ಅವರ ಅನಿಸಿಕೆಯನ್ನ ಎತ್ತಿ ಹಿಡಿಯಬೇಕೇ ಹೊರತು ಅದನ್ನು ತುಂಡರಿಸ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಗ್ರೇಟರ್ ಬೆಂಗಳೂರು ಅಂದ್ರೇನು? ಗ್ರೇಟರ್ ಬೆಂಗಳೂರು ಅಂತಂದ್ರೆ ದೊಡ್ಡ, ಇದು ಡಿಕ್ಷನರಿ ಪದ, ಅಥವಾ ಶ್ರೇಷ್ಠ, ಭಾರಿ, ಅಥವಾ ಅಪಾರ, ಬೃಹತ್, ಮಹಾ, ಈಗ ಹೇಳಬೇಕು. ಅಲ್ಲಿ ಇಲ್ಲೇನಾಗ್ತಾ ಇದೆ, ಗ್ರೇಟರ್ಗೆ ಅಪೋಸಿಟ್ ವರ್ಡ್ ಏನು? ಲಿಟಲ್, ಸ್ಮಾಲರ್, ಮೈನರ್, ಲೋವರ್. ಗ್ರೇಟರ್ ಅಂತಂದ್ರೆ ಹಾಗಾಗ್ಬೇಕೆ ಹೊರತು ಇದ್ಯಾಕೆ ತುಂಡಾಗ್ತಾ ಇದೆ, ಚಿಕ್ಕದಾಗ್ತಾ ಇದೆ, ಸ್ಮಾಲರ್ ವೇನಲ್ಲಿ ಹೋಗ್ತಿದೆ? ಇದನ್ನು ನಾವು ಯೋಚನೆ ಮಾಡಬೇಕು. ನಿಮ್ಮ ಅನಿಸಿಕೆ ಒಳ್ಳೇದಿರ್ಬೋದು, ನಿಮ್ಮ ಅನಿಸಿಕೆಯಲ್ಲಿ ತುಂಡಾಗುವುದು ಕೂಡ ಒಳ್ಳೇದೇ ಅಂತಿರ್ಬೋದು. ಕೆಂಪೇಗೌಡರನ್ನ ಅವರ ಕನಸನ್ನು ನಾವು ನೆನಸು ಮಾಡಬೇಕು. ನಾನು ಕೇಳ್ಪಟ್ಟಿದ್ದೇನೆ, ನಾನು ಕೇಳಿದ್ದು ಅದು ಸರಿಯೋ ಇಲ್ವೋ ಗೊತ್ತಿಲ್ಲ. ಮಾನ್ಯ ಸಚಿವರು ನಮಗೆ ಆತ್ಮೀಯರು ಕೂಡ. ಬಹುದಿನ ಹೆಂಗೆ ಅಂತ ಆಮೇಲೆ ನಾವು ಮಾತಾಡ್ಕೊತೀವಿ. ಹೌದು, 40 ವರ್ಷ ಅವ್ರ ಜೊತೆಲಿ ನಾನು ಕೆಲಸ ಮಾಡಿಲ್ವೇ? ಇದ್ದೇನೆ. ಹೌದು ಹೌದು. So happy became an MLC and opposition leader. He
ಇವತ್ತಿಲ್ಲ, ಯಾವತ್ತೂ ಸಮಸ್ಯೆ ಆಗಲ್ಲ. ಇದೇ ಸಮಸ್ಯೆ ಅವರು ನಮ್ಗಿಲ್ಲ, ನೀವೇನೇನು ಮಾಡ್ಬೇಕಂತಿದ್ದೀರೇನ? ಯಾವತ್ತಿಲ್ಲ ನೋಡಿ, ವೈಯಕ್ತಿಕವಾಗಿ ನನ್ನ ಸಂಬಂಧ ಎಲ್ಲರ ಜೊತೆಯಲ್ಲೂ ಚಂದವೇ. ವಿಷಯ ಬಂದಾಗ ನೋ ಕಾಂಪ್ರಮೈಸ್. ವಿಷಯ ನನ್ನ ಅನಿಸಿಕೆ, ಈಗ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ಅವರನ್ನು ಬಿಲ್ಲನ್ನು ಮಂಡಿಸ್ಬೇಕಾದ್ರೆ ಅವ್ರ ವಿಷಯವನ್ನು ಸರಿಯಾಗಿ ಮಂಡಿಸಿದಾರ ಅವರು. ನನ್ನ ವಿಷಯವನ್ನು ನಾನು ಹಾಗೆ ಮಂಡಿಸ್ತೇನೆ, ಅದು ಬೇರೆ ವಿಷಯ. ಆದರೆ ನಾನು ಕೇಳ್ಪಟ್ಟಿರ್ತಕ್ಕಂಥದ್ದು, ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮುತ್ತಾತ ದೊಡ್ಡ ಕೆಂಪೇಗೌಡರು, ಅದು ಗೊತ್ತಿಲ್ಲ ನನಗೆ. ತಾತ ಅವರು ಚಿಕ್ಕ ಕೆಂಪೇಗೌಡರು, ಅವರ ತಂದೆಯವರು ಕೆಂಪೇಗೌಡರು. ಅಲ್ಲ, ಅವ್ರು ಇಟ್ಕೊಂಡಿದ್ರೆ, ಅವ್ರು ಗೌಡ ಅಂತ ಕೂಡ ಇಟ್ಕೊಳ್ಳಿಲ್ಲ, ಕಾರಣ ಏನೋ ಗೊತ್ತಿಲ್ಲ ನನಗೆ. ಆದ್ರೂ ಗೌಡ್ರು ಅವ್ರನ್ನ ಗೌಡ್ರೆ ಅನ್ನೋದು ಅದು ಬೇರೆ ವಿಷಯ. ಡಿ ಕೆ ಅಂದ್ರೆ ದೊಡ್ಡ ಹಾಲಲ್ಲಿ ಕೆಂಪೇಗೌಡ. ಹೌದು, ದೊಡ್ಡ ಹಾಲಲ್ಲಿ ಕೆಂಪೇಗೌಡರ ಮಗ ಶಿವಕುಮಾರ್. ಬಹಳ ಸಂತೋಷ. ಅವರು ನೋಡಿ, ಆ ಸಂತತಿಯನ್ನ ಮತ್ತೆ ಮತ್ತೆ ಹಾಗೆ ತಗೊಂಡೋಗ್ಬೇಕು ಅನ್ನೋದು ಅವ್ರ ಉದ್ದೇಶ. ನಾನು ಅದನ್ನೇ ಹೇಳೋದು, ಛಿದ್ರ ಮಾಡದಂತೆ ಹಾಗೇ ತಗೊಂಡೋಗ್ಬೇಕು ಅದನ್ನ ಅನ್ನೋದೇ ಇರಲಿ. ಈಗಿರ್ತಕ್ಕಂಥ ಒಂದು ಸಂತತಿಯಲ್ಲಿ ಈ ತುಂಡು ಮಾಡಬೇಕು ಅನ್ನೋದು ಅವ್ರಿಗೆ ಬರಬಾರ್ದಿತ್ತು, ಆಯ್ತಾ? ಹಾಗೆ ನಾನೇನು ಹೇಳೋದು ಅಂದ್ರೆ, ರಾಮನಗರ ಜಿಲ್ಲೆ ಇತ್ತು, ಅವ್ರಿಗೆ ಅದು ಹಿಡಿಸ್ಲಿಲ್ಲ. ಬೆಂಗಳೂರು ಅನ್ನೋದಕ್ಕೆ ಮತ್ತೆ ಸೇರಿಸ್ಕೋಬೇಕು, ಅದನ್ನ ಬೆಂಗಳೂರು ಮಾಡಬೇಕು ಅಂತೇಳಿ ಅವ್ರೇನ್ ಮಾಡಿದ್ರು, ರಾಮನಗರ ಬೇಡ ನಮಗೆ, ಬೆಂಗಳೂರು ದಕ್ಷಿಣ ಅಂತಾದ್ರೂ ಮಾಡಿ ಅದನ್ನು ಸೇರಿಸ್ಕೊಳ್ಬೇಕು. ನೀವು ಮಾಡಿದ್ರಿ, ಇಟ್ಸ್ ಗುಡ್, ಓಕೆ. ಅದಾದ ನಂತರ ಈಗ ಬೆಂಗಳೂರು ಗ್ರಾಮಾಂತರ ನಾನು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದೆ. ಇದು ದೆಹಲಿ ಇದೆ, ಹಳೆ ದೆಹಲಿ ಇದೆ. ಹಳೆ ದೆಹಲಿಗೆ ನಾವು ಹೋಗೋದೇ ಇಲ್ಲ, ನೋಡೋದಿಲ್ಲ. ಯಾಕೆ? ಅದರ ಪರಿಸ್ಥಿತಿ ಹದಗೆಟ್ಟಿದೆ. ಹೊರದೇಶದವ್ರು ಯಾರಾದರೂ ಬಂದು ನೋಡಿದ್ರೆ ನಮಗೆ ಒಂದು ರೀತಿ ಅಪಮಾನ ಆಗ್ಬಿಡ್ತದೆ ಅಂತ. ಯಾಕಂದ್ರೆ ಪರಿಸ್ಥಿತಿ ಇಲ್ಲೂ ಹಂಗೆ ಇದೆ. ಈಗ ನಾನು ಹಲವು ಬಾರಿ ಹೇಳಿದ್ದೀನಿ, ಮೇಕ್ ಇಟ್ ದೇವನಹಳ್ಳಿ ಆಸ್ ಎ ಸೆಂಟರ್. ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ನೆಲಮಂಗಲ ಇವೆದು ಎಲ್ಲವನ್ನೂ ಸೇರಿಸಿ ದೇವನಹಳ್ಳಿಗೆ ಕೊನೆಯ ಪಕ್ಷ ಈಗ ಮಾಡುವಂತ ಅವಕಾಶ ಇದೆ. ನೀವು ಡೆಲ್ಲಿ ತರ ಒಂದು ಟೌನ್ಶಿಪ್ ಮಾಡ್ರಿ ಅಂತ ಕೂಡ ನಾನು ಕೇಳಿದೆ. ಬಟ್ ಅದಕ್ಕೆ ಇಚ್ಛಾಶಕ್ತಿಗಳು ಬೇಕು, ಮಾಡಬೇಕು, ಅದು ಸರ್ಕಾರಗಳ ತೀರ್ಮಾನ. ಆದರೆ ನಾನು ಹೇಳ್ತಕ್ಕಂಥದ್ದು, ಇವತ್ತು ನಿಮಗೆ ಒಂದು ಕೆಟ್ಟ ಹೆಸರು ಬರ್ಬೋದು. ಏನಂದ್ರೆ, ಕೆಂಪೇಗೌಡರ ಇಷ್ಟು ದೊಡ್ಡ ಸಂತತಿ, ನಿಮ್ಮ ಮನೆತನಕ್ಕೆ ಕೆಂಪೇಗೌಡರ ಹೆಸರಿರುವಾಗ, ನಿಮ್ಮ ಸಂತತಿಯೇ ಇದನ್ನ ತುಂಡು ಮಾಡ್ತು ಅಂತ ಅನ್ಸ್ಕೊಳ್ಳೋದು ಒಂದು ಸರಿ ಇದೆಯಾ? ಇದು ನನಗೆ ಅನಿಸ್ತಕ್ಕಂಥ ಒಂದು ಪ್ರಶ್ನೆ. ಎಲ್ಲವನ್ನೂ ಸೇರಿಸಿ ಗ್ರೇಟರ್, ನೇಮ್ ಇಸ್ ಕರೆಕ್ಟ್, ಗ್ರೇಟರ್ ಬೆಂಗಳೂರು ಅಂತಂದ್ರೆ ಎಲ್ಲರನ್ನೂ ಕ್ರೋಢೀಕರಿಸಿ ದೊಡ್ಡ ಒಂದು ಬೆಂಗಳೂರನ್ನ ನಾನು ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೈ ಏನೋ ನನ್ನ ದೊಡ್ಡ ಸಾಧನೆ, ದಿಸ್ ಈಸ್ ಮೈ ಅಚೀವ್ಮೆಂಟ್. ನೀವು ಹೇಳ್ರಿ, ನೀವು ಮಾಡ್ರಿ. ಈಗೇನಾಯ್ತು ನೀವೇ ಹೇಳಿದ್ರಿ, ನಮ್ಮಲ್ಲಿ ಈಗ 198 ಸದಸ್ಯರು ಇದ್ದಾರೆ, ಕೌನ್ಸಿಲರ್ಗಳಾಗಿ, ಈಗ ಕಾರ್ಪೊರೇಟರ್ಗಳಾಗ. ಅದನ್ನ ಹೆಚ್ಚು ಮಾಡಬೇಕು ಅಂತ ಅದು ಕೂಡ ಪ್ರಸ್ತಾಪ ಆಗಿತ್ತು. 300-350ವರೆಗೂ ಆಗಬಹುದು ಅಂತೇಳಿ ಏನೋ ಇತ್ತು. ಈಗ ತಾವೇ ಹೇಳ್ತಿದ್ದೀರಿ 7 ಮಾಡಿ ಒಂದೊಂದು ಭಾಗಕ್ಕೂ 150ಕ್ಕಿಂತ ಹೆಚ್ಚು ವಾರ್ಡ್ಗಳು ಇರೋದು ಬೇಡ, 150ರೊಳಗೆ ಇರಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ. 7 into 150 1050. ಕೆಲವು ಸಂದರ್ಭಗಳಲ್ಲಿ ಇವರನ್ನು ಇಷ್ಟನ್ನೇ ತಡ್ಕೊಳ್ಳೋದು ಬಹಳ ಕಷ್ಟ ಆಗಿತ್ತು. ಮತ್ತೆ ಇದು ಪರಿಸ್ಥಿತಿ ಏನಾಗ್ತದೆ, 1050 ಸದಸ್ಯರು ಬೆಂಗಳೂರಿಗೆ ಕೌನ್ಸಿಲರ್ಗಳಾಗ್ತಾರೆ. ಫ್ಯೂಚರ್ ಬಿಲ್ಲೇ ಫ್ಯೂಚರ್ಗೆ ಮಾತಾಡ್ತಾ ಇರೋದು ನಾವಲ್ವಾ? ಬಿಲ್ಲೇನೆ ಫ್ಯೂಚರ್ದು, ನಾವೇನು ಮಾತಾಡಿದ್ರು ಫ್ಯೂಚರ್ಗೆ ಮಾತಾಡೋದು.
ಹೀಗೆ ಈ ಪರಿಸ್ಥಿತಿ ಇದೆ. ಹೀಗಾಗಿ ನಾನು ಇನ್ನೊಂದು ಹೇಳ್ತೇನೆ, CMC ಇತ್ತು, ನಾವು ನೋಡಿದ್ವಿ. BDA ಸಪರೇಟ್ ಇತ್ತು, CMCದು ಒಂದು ಸಪರೇಟ್ ಇತ್ತು, ಸರ್ಕಾರದ ಕಾರ್ಯಗಳು ಸಪರೇಟ್ ಇದ್ವು. ಆಗ ನಡೆದಿದ್ದು ಕೆಲವು ನಾವು ಕೇಳಿದ್ದು ಕಿವಿಯಲ್ಲಿ. ಒಂದು ರಸ್ತೆಗೆ ಈ ಕಡೆಯಿಂದ ಡಾಂಬರೀಕರಣ ಆಗುತ್ತೆ, ಯಾವುದು ಅಂತಂದ್ರೆ CMC ದುಡ್ಡು ಅಂತೆ. ಇನ್ನೊಂದು ಆ ಕಡೆಯಿಂದ ಪೂಜೆ ಆಗ್ತಾ ಇರ್ತದೆ, ಯಾವ ದುಡ್ಡು ಅಂತಂತಂದ್ರೆ ಅದು BDA ದುಡ್ಡು ಅಂತೆ. ಇನ್ನೊಂದು ಸಾರಿ ಆಗುತ್ತೆ, ಅದು ಯಾವುದದು ಸರ್ಕಾರಿ ದುಡ್ಡು ಅಂತೆ. ಅಂದ್ರೆ ಒಂದೇ ರಸ್ತೆ 3 ಬಿಲ್ಲು ಇವಾಗ್ತಿದ್ವು ಅಂತ ನಾವು ಕೇಳ್ಪಟ್ಟಿದ್ದಾಗ. ಈಗ ಇದೇನಾಗತ್ತೆ ಅಂತಂದ್ರೆ BWSSB, ಈ ಕಡೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಈಗ ಎಲ್ಲ ಅಥಾರಿಟಿಗಳು ಇಲ್ಲಿವೆ. ಇದೆಲ್ಲಕ್ಕೂ ಸೇರಿಸಿ ಒಂದು ಅಥಾರಿಟಿ. ಆ ಅಥಾರಿಟಿ ತಳಗಡೆ 7 CMCಗಳು. ಇದೊಂದು ಸ್ವಲ್ಪ ವಿಚಿತ್ರವಾಗಿದೆ. ಸರ್ಕಾರದ ತಳಗಡೆ ಬಂದಿದ್ರು ಓಕೆ, ಒಂದು ಅಥಾರಿಟಿಯ ತಳಗಡೆ ಈ ಎಲೆಕ್ಟೆಡ್ ಬಾಡಿಗಳನ್ನು ತಗೊಂಡೋಗಿ ಅದರ ತಳಗಡೆ ಇಡ್ತಕ್ಕಂಥದ್ದು ಎಷ್ಟು ಸರಿ? ದೇ ಆರ್ ಆಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಬಟ್ ದಿ ಅಥಾರಿಟಿ ಈಸ್ ಹ್ಯಾಂಡ್ಲಿಂಗ್ ಆಲ್ ದೀಸ್ CMCs ಅಂತಂದ್ರೆ ಇದರ ಪರಿಸ್ಥಿತಿ ಏನಾಗುತ್ತೆ? ಅದು ಎಲೆಕ್ಟೆಡ್ ಬಾಡಿ ಅಲ್ಲ, ಅದು ಅಥಾರಿಟಿ. ಹಾಗಾಗಿ ಇಲ್ಲಿ ನಮಗೆ ಇದು ಒಂದು ರೀತಿಯ ದೋಷಪೂರಿತವಾಗಿ ಕಾಣ್ತದೆ. ಅದಕ್ಕೆ ಒಂದು ಕತೆ ಜ್ಞಾಪಕ ಬಂತು. ನಾನು ಅದನ್ನು ಹೇಳ್ಬಾರ್ದಂತಿತ್ತು, ಬತ್ತೆ ಅದು ಇದು ಬಂತು. ಒಬ್ಬ ಹೊಸದಾಗಿ ಒಂದು ಟೈಲರ್ ಅಂಗಡಿ ಇಟ್ಟಂತೆ. ಟೈಲರ್ ಅಂಗಡಿ ಇಟ್ಟಾಗ ಮಾನ್ಯ ಸಭಾಪತಿಗಳೇ, ಹೊಸದಾಗಿ ಇಟ್ಟಿದ್ದ ಯಾರೋ ನಮ್ಮ ಒಬ್ಬ ಬಂದು ನನ್ನ ಬಟ್ಟೆ ಹೊಲಿದು ಕೊಡೋದು ಲೇಟ್ ಮಾಡಿಬಿಟ್ಟೆ ನೀನು ಅಂತೇಳಿ ಅವ್ರಿಗೆ ದಬಾಯಿಸ್ಬಿಟ್ಟ. ಊಟ ಇಲ್ದಿದ್ರು ಸರಿ, ಇವತ್ತು ಮೊದಲು ಅವನ ಕೆಲಸ ಮುಗಿಸಿ ಕಳಿಸ್ಬೇಕು ಅಂತೇಳಿ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಕೂತ್ಕೊಂಡ. ಹೊಸ ಅಂಗಡಿ, ಯಾಕಂತಂದ್ರೆ ಅಟ್ರಾಕ್ಟ್ ಮಾಡಬೇಕಲ್ಲ ಬರೋ ಜನರನ್ನ. ಅದಕ್ಕೆ ಅವ್ರೇನು ಮಾಡ್ಬಿಟ್ರು ಅಂದರೆ, ಊಟದ ಸಮಯ ಆಗಿತ್ತು, ಹೆಂಡತಿ ಊಟ ತಗೊಬಂದ್ರು. ಊಟ ಮಾಡಿ ಅಂದ್ರೆ, ಇಲ್ಲ ಅಲ್ಲಿ ಇಟ್ಬಿಡು ನೀನು, ನಾನೊಂದು ಸ್ವಲ್ಪ ಈ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ, ಏನೋ ಅರ್ಜೆನ್ಸಿ ಇಲ್ಲ. ಅಲ್ಲಿ ಇಟ್ಟರು, ಕಾದು ನೋಡಿದ್ರು ಈ ಮನುಷ್ಯ ಬರಂಗಿಲ್ಲ, ಇರ್ಲಿ ಬಿಡಪ್ಪ ಅಂತೇಳಿ ಎದ್ದು ಮನೆ ಕಡೆ ಹೋಗ್ಬಿಟ್ರ ಅಮ್ಮ. ಅಷ್ಟು ಇಷ್ಟು ಆಯ್ತು, 4 ಗಂಟೆ ಆಗೋಯ್ತು, ತಡ ಆಗೋಯ್ತು ಊಟಕ್ಕೆ. ಕೆಲಸ ಮುಗಿಸಿ ಬಂದು ನೋಡಿದ್ರೆ ತಟ್ಟೆಯಲ್ಲಿ ಪೂರ್ತಿ ನೊಣಗಳು ಕೂತ್ಬಿಟ್ಟಿದ್ವು. ಊಟ ಬೇರೆ ಇರಲಿಲ್ಲ. ಜಾಡಿಸಿ ಒಂದು ಹೊಡೆದ, ಅಷ್ಟು ನೊಣಗಳು ತೀರೋಗ್ಬಿಟ್ವು. ಇನ್ನು ಉಳಿದಿದ್ದವು ಎದ್ದೊಡವು. ಅದಾದ್ಮೇಲೆ ಸೈಡಿಗೆ ತಳ್ಳಿಬಿಟ್ಟು ಊಟ ಮಾಡಿಬಿಟ್ಟ. ಸ್ವಲ್ಪ ಸಾವರಿಸ್ಕೊಂಡು ನೋಡ್ದ, ಎಂಥ ಕೆಲಸ ಮಾಡ್ಬಿಟ್ಟೆ, ಏನಿದು ಅಂತ. 7 ನೊಣಗಳು ಬಿದ್ದುಬಿಟ್ಟಿದ್ವು ಅಲ್ಲಿ. 7 ನೊಣ ಸತ್ತು ಬಿದ್ದುಬಿಟ್ಟಿದ್ವು. ಯೋಚನೆ ಮಾಡ್ದ, ಮಾಡಿದ್ದೇನೋ ತಪ್ಪಾಯಿತು. ಆದರೆ ಇನ್ನೂ ಟೈಲರ್ ಅಂಗಡಿಗೆ ಹೆಸರಿಟ್ಟಿರಲಿಲ್ಲ. ಆವತ್ತು ಶುರು ಮಾಡ್ದ, 7 ಅಂತೇಳಿ ಟೈಲರ್ ಅಂಗಡಿಗೆ ಹೆಸರಿಟ್ಕೊಬಿಟ್ಟ. 7 ಒಂದು 8 ಹೊಡೆದ್ನೆಲ್ಲ 7 ಸತ್ತೋಗಿದ್ವಲ್ಲ, ಅದ್ರದ್ದು 7 ಇನ್ನು 7 ದಯವಿಟ್ಟು DK ಶಿವಕುಮಾರ್ ಅವರು ನನ್ನ ಸ್ನೇಹಿತರು, ಈ 7 ಹೆಸರು ನಿಮಗೆ ಬೇಡ. ಇದನ್ನ ಯೋಚನೆ ಮಾಡಿ. ಗ್ರೇಟರ್ ಬೆಂಗಳೂರು ಅಂತಕ್ಕಂಥ ಆ ಗ್ರೇಟರ್ ಹೆಸರನ್ನು ತಾವು ಇಡ್ತಾ ಇದ್ದೀರಲ್ಲ, ಅದಕ್ಕೆ ಅದೇ ರೀತಿಯ ಮೆರುಗು ಬರೋ ರೀತಿಯಲ್ಲಿ ನೀವು ಮಾಡಿ. ಕಾರ್ಪೊರೇಷನ್ ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೆಸರಿಟ್ಟಿದ್ರಿ. ಬೃಹತ್ ಈಸ್ ಆಲ್ಸೋ ಗ್ರೇಟೇ ಅದು. ಅದಕ್ಕೆ ಇನ್ನಷ್ಟು ಸದಸ್ಯರನ್ನ ಹೆಚ್ಚು ಮಾಡಿ ಇದು ಮಾಡ್ಬೋದು. ಅಡ್ಮಿನಿಸ್ಟ್ರೇಷನ್ ಏನೂ ಕಷ್ಟ ಇಲ್ಲ. ಯಾವುದೇ ಸರ್ಕಾರ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂತಕ್ಕಂಥದ್ದು
ಅಥವಾ ಈಗ ನೀವೇ ಸಚಿವರಿದ್ದೀರಿ, ಬೆಂಗಳೂರನ್ನ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟವರು ಪೆರಿಪೆರಲ್ ರಿಂಗ್ ರೋಡ್ಗಳನ್ನು ತರ್ತೀನಿ, ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಮಾಡಿದ್ರೆ ಇವಾಗೇನಾಗಿದೆ, 4-5 ಕಡೆ ಬಿಟ್ಟರೆ ಬೆಂಗಳೂರಿಗೆ ಬರೋದು, ಬೇರೆ ಎಲ್ಲೂ ಚಾನ್ಸೇ ಇಲ್ಲ, ಆಲ್ಟರ್ನೇಟಿವೇ ಇಲ್ಲ. ಅಪ್ಪಿತಪ್ಪಿ ಇಲ್ಲೇನಾದ್ರೂ ಒಂದು ಸಮಸ್ಯೆ ಆದರೆ ಹೆಬ್ಬಾಳದ ಹತ್ರ ನಿಮ್ಮ ಕನೆಕ್ಟಿವಿಟಿನೇ ಇರೋದಿಲ್ಲ ಏರ್ಪೋರ್ಟ್ಗೆ. ಇಲ್ಲಂತಂದ್ರೆ ಎಲ್ಲಿಂದ ಹೋಗ್ಬೇಕು, ಹೊಸಕೋಟೆ ಕಡೆಯಿಂದ ಸುತ್ಕೊಂಡು ಬರಬೇಕು, ಎಲ್ಲಿ ಆಲ್ಟರ್ನೇಟೇ ಇಲ್ಲ. ಈಗ ಕನಕಪುರಕ್ಕೂ ಅಷ್ಟೇ ನೋಡಿ, ಅಲ್ಲಿ ಬಿಟ್ಟರೆ ಕನೆಕ್ಟಿವಿಟಿ ಇಲ್ಲ, ಆಲ್ಟರ್ನೇಟ್ ರೋಡ್ಗಳಿರಬೇಕು. ಹೀಗೆ ಯೋಚನೆ ಮಾಡಿ ಉತ್ತಮವಾದ ಕೆಲಸವನ್ನು ತಾವು ಮಾಡಿ, ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದರೆ ಇಂಥದ್ದನ್ನು ತಾವು ಮಾಡಿ ಈ ಒಂದು ಬೆಂಗಳೂರನ್ನು ತುಂಡು ಮಾಡಿದ್ರಿ ಅಂತ ಅನ್ಸ್ಕೊಳ್ಬೇಡಿ. ಯಾಕೆ ಅಂತಂದರೆ ಕೆಂಪೇಗೌಡ ಹೆಸರನ್ನು ನಾವು ಹಾಗೇ ಇಂಟ್ಯಾಕ್ಟಾಗಿ ಉಳಿಸ್ಬೇಕು, ನಿಮ್ಮ ಮನೆತನದ ಹೆಸರು ಕೂಡ ಹಾಗೇ ಉಳಿಬೇಕು ಅನ್ನೋದು ನನ್ನ ಇಚ್ಛೆ. ಆದ್ದರಿಂದ ತಾವು ಮತ್ತೊಮ್ಮೆ ಯೋಚನೆ ಮಾಡಬೇಕು ಅಂತ ಹೇಳ್ತೇನೆ. ಬಟ್ ಇಂಥದ್ದನ್ನು ಈಗಿಲ್ಲ, ನಾವು ಮಾಡೋದೇ ದಿಟ ಅನ್ನೋದಾದರೆ ಈ ಬಿಲ್ಗೆ ನನ್ನ ವಿರೋಧ ಇದೆ. ಶರವಣ್, ಧನ್ಯವಾದ. ಶರವಣ್.